ರೂಮ್ ಸೆಟಪ್ ಆಯ್ತು ಅಂತೂ ಇಂತು ದುಡ್ಡು. ಗೈಸ್ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಬೆಳಗ್ಗೆನೆ ಇದ್ದೆ. ನೋಡಿದ್ರೆ 12 ಗಂಟೆ ನೋಡ್ಲಿಲ್ಲ ಅಂದ್ಬಿಟ್ಟು ಅಂಗಡಿ ಹತ್ರ ಹೋದೆ. ಅಂಗಡಿ ಹತ್ರ ಹೋಗಿದ ತಕ್ಷಣ ತಲೆ ಕೆರ್ಕೊಂಡು ಹಂಗೆ ಅಂಗಡಿ ಹುಡುಗರೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಕ್ಕೆ ಹೇಳ್ಬಿಟ್ಟು ಹಂಗೆ 4 ಗಂಟೆ ಟೈಮ್ ಅಂದ್ಬಿಟ್ಟು ದೇವಸ್ಥಾನ ಓಪನ್ ಆಗಿರುತ್ತೆ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಹೋದೆ. ದೇವಸ್ಥಾನ ದೇವರೆಲ್ಲ ನಮಸ್ಕಾರ ಹಾಕೊಂಡು ಅಣ್ಣಂಗೆ ಕೇಳ್ದೆ, ಅಣ್ಣ ಬಾರೋಣ ಒಂದ್ ನಿಮಿಷ ATM ಗೆ ಹೋಗೋಣ ಅಂತ. ನಮ್ಮೂನ್ ATM ಕಾರ್ಡ್ ಎತ್ಕೊಂಡು ಹಂಗೆ ಬಂಡಿ ಮಕ್ಕಳಂಗ್ ನಮಸ್ಕಾರ ಹಾಕೊಂಡು ನೋಡ್ರಿ ಫ್ರೀ ಬಸ್ ಅಂದ್ಬಿಟ್ಟು ಹುಡುಗಿರ್ ಹೆಂಗ್ ಬರ್ತಾರೆ. ಹುಡುಗಿರ್ನ ನೋಡಿ ಅಂದಿಲ್ಲ, ಫ್ರೀ ಬಸ್ ಅಂದಿದ್ದು. ಹಂಗೆ ಫ್ರೀ ಬಸ್ ಎಲ್ಲ ಮಾತಾಡ್ಸ್ಕೊಟ್ಟು ಹುಡುಗಿರ್ನ ಹಂಗೆ ಹುಡುಗಿರ್ನೆಲ್ಲ ಮಾತಾಡ್ಸ್ಕೊಂಡು ಹಂಗೆ ಬ್ಯಾಂಕ್ ಹತ್ರ ಬಂದೆ ATM ಡ್ರಾ ಮಾಡೋಣ ಅಂತ. ನೋಡಿದ್ರೆ ಬರ್ತಾನೆ ಇಲ್ಲ. ಅಂತೂ ಇತ್ತು ಬರ್ತದೆ ಅನ್ಕೊಂಡ್ ಬಂತು. ಅಂತೂ ಇಂತೂ ಓಪನ್ ಆಯ್ತು. ಓಪನ್ ಆಗಿದ ತಕ್ಷಣ ಲೆಕ್ಕ ಹಾಕ್ತಿದ್ರು. ಖುಷಿ ಅದೇ ಕೊಡ್ತಾರೆ ಇವಣ್ಣ ಅಂತ. ಆಮೇಲೆ ನಂದು ಹತ್ರ ಇರೋದು ಕಿತ್ಕೊಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಮೇಲೆ ಅವನನ್ನ ಡ್ರಾಪ್ ಹಾಕ್ಬಿಟ್ಟು ಏನಪ್ಪಾ ಮಾಡೋಣ ಅನ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಆಮೇಲೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ, ಬಾರೋ ನನ್ನ ಮನೆಗಾದ್ರೂ ಹೋಗ್ತೀನಿ ಡ್ರಾಪ್ ಮಾಡೋ ಅಂತ. ಯಾರು ಇರ್ಲಿಲ್ಲ, ಊರಿಗೆ ಹೋಗಿದ್ರು ಎಲ್ಲರೂ ಮನೇಲಿ. ಹಂಗೆ ಡ್ರಾಪ್ ಹಾಕ್ಸ್ಕೊಂಡು ಏನ್ ಮಾಡೋಣ ಅನ್ಬಿಟ್ಟು ಬಸ್ ಹತ್ತದೆ. ಬಸ್ಸಲ್ಲಿ ನೋಡಿದ್ರೆ 10% ಚಾರ್ಜಿಂಗು, ವಿಡಿಯೋ ಮಾಡಂಗೂ ಇಲ್ಲ ಅನ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಆಮೇಲೆ 2ನೇ ಸ್ಟಾಪಲ್ಲಿ ತಿರ್ಗಾ ಇಳಿಬೇಕು, ಇನ್ನೊಂದು ಬಸ್ ಕ್ಯಾಚ್ ಮಾಡ್ಬೇಕು ಅಂತ ಇನ್ನೊಂದು ಬಸ್ ಕ್ಯಾಚ್ ಮಾಡಿದೆ. ಹಂಗೆ ಮನೆಗೆ ಬಂದೆ. ಮನೆ ಹತ್ರ 4 ಬೈಟ್ಸ್ ಇಸ್ಕೊಂಡೆ. ಆಮೇಲೆ ಹೋಗ್ಬೇಕಾದ್ರೆ ಮನೇಲಿ ಯಾರು ಇಲ್ಲ ಅನ್ಬಿಟ್ಟು ಕಾಸಿತ್ತಲ್ಲ ಅನ್ಬಿಟ್ಟು ಬುಕ್ ಮಾಡ್ಕೊಂಡು ತಿಂದೆ ಡಾಮಿನೋಸ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.